ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಗೊಂದಲ, ಬಳಿಕ ಶಾಂತಿ. ಬೀದರ್ ಭಕ್ತ ಶ್ರೇಷ್ಠ ಕನಕದಾಸ ಜಯಂತಿ ಪ್ರತಿ ವರ್ಷ ಬೀದರ್ ರಂಗಮಂದಿರದಲ್ಲಿ ಆಯೋಜನೆಯಾಗುತ್ತದೆ. ಆದರೆ ಈ ಬಾರಿ ಕಾರ್ಯಕ್ರಮ ಸಮಯಕ್ಕೆ ಪ್ರಾರಂಭವಾಗದ ಕಾರಣ ಭಕ್ತ ಕನಕದಾಸ ಅಭಿಮಾನಿ ಬಳಗದವರು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿರುದ್ಧ ರಂಗಮಂದಿರದಲ್ಲಿ ಕ್ಷಣಕಾಲ ಧಿಕ್ಕಾರ ಘೋಷಣೆಗಳನ್ನು ಎತ್ತಿದ್ರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಈಶ್ವರ್ ಖಂಡ್ರೆ ಆಗಮಿಸಿ ಮುಂದಿನ ವರ್ಷದಿಂದ ಕಾರ್ಯಕ್ರಮ ಸಮಯಕ್ಕೆ ನಡೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಅಭಿಮಾನಿಗಳು ಸಮಾಧಾನಗೊಂಡರು. ಕಾರ್ಯಕ್ರಮ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ವರದಿ ಆನಂದ್, ಕನಕ ಟಿವಿ, ಬೀದರ್. ಸಚಿವರಾಗಿರುವಂತಹ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ದಯವಿಟ್ಟು ಮಾನ್ಯ ಶ್ರೀ ಮಾನ್ಯ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಬಂಡೆಪ್ಪ ಕಾಶೆಂಪುರ ಅವರು ವೇದಿಕೆ ಮಾನ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಮೃತ ಚಿಂಕೋಡಿ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ಭಕ್ತ ಕನಕದಾಸ ಜಯಂತಿಗೆ ಕೇವಲ 5 ಶ್ಲೋಕ. ಇವಾಗ ಸಚಿವರು ಕೇವಲ 5 ನಿಮಿಷಗಳಿದ್ದಾರೆ. ಸಮಾಜದ ಹಿರಿಯರು ಬಂಧುಗಳು ದಯಮಾಡಿ ಶಾಂತತೆ ಕಾಪಾಡಬೇಕು. ನಾವೆಲ್ಲರೂ ಒಂದು ಸಮಾಜ ಗೊತ್ತುವಾಗಿರೋದ್ರಿಂದ ನೋಡಿ ಯಾಕಂದ್ರೆ ತಾಳಿದವನು ಬಾಳೆಯನ್ನು ಕನಕದಾಸರು ಹೇಳಿದ್ದಾರೆ. ನಾವೆಲ್ಲರೂ ಶಾಂತಿಯಿಂದ ಕೆಲವೇ ಕ್ಷಣದಲ್ಲಿ ಸರ್ ಓಕೆ ದಯಮಾಡಿ ಎಲ್ಲರೂ ಶಾಂತಿ ಕಾಪಾಡಬೇಕು. ದಯಮಾಡಿ ಬಂಡೆಪ್ಪ ಸಾಹೇಬ್ ಮತ್ತು ಚಿಂಕಣಿ ಸಾಹೇಬ್ ವಿನಂತಿ ಮಾಡ್ಕೊತಾ ಇದ್ದಾರೆ. ಬಂಡೆಪ್ಪ ಸಾಹೇಬ್ ಕೂಡ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡ್ಕೊತಾ ಇದ್ದಾರೆ. ನಾವೆಲ್ಲ ಸಮಾಜ ಶಾಂತಿ ಕಾಪಾಡೋರು. ಅದಕ್ಕಾಗಿ ಭಕ್ತ ಕನಕದಾಸರು ಈ ರೀತಿ ಯಾವುದು ಮಾಡೋದಕ್ಕಾಗಿ ಓಕೆ ಭಕ್ತ ಕನಕದಾಸ ಅವರಿಗೆ, ಭಕ್ತ ಕನಕದಾಸ ಅವರಿಗೆ, ಭಕ್ತ ಕನಕದಾಸ ಅವರಿಗೆ. ದೇಶಕ್ಕೆ ಕನಕದಾಸರು ಬಹಳ ಒಳ್ಳೆಯ ಸಂದೇಶ. ದಯವಿಟ್ಟು ವೇದಿಕೆ ಆಗಮಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಸಮಾಜದ ಮಾಜಿ ಸಚಿವರಾಗಿರುವಂತಹ ಬಂಡೆಪ್ಪ ಕಾಶೆಂಪುರ ಅವರು ವೇದಿಕೆಗೆ ಆಗಮಿಸಬೇಕೆಂದು ಜೊತೆಗೆ ಗ್ಯಾರಂಟಿ ಮಾಡ್ತೇನೆ. ಜೊತೆಗೆ ಶ್ರೀ ಸಚಿನ್ ಮಲ್ಕಾಪುರ ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಈಗಾಗಲೇ ಸನ್ಮಾನ್ಯ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಬೀದರ್ ದಕ್ಷಿಣ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಈಗಾಗಲೇ ಸನ್ಮಾನ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ರಹೀಂ ಖಾನ್ ಸಾಹೇಬರು, ಮಾನ್ಯ ಪೌರಾಡಳಿತ ಮತ್ತು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈಗಾಗಲೇ ಸನ್ಮಾನ್ಯ ಅತಿಥಿಗಳು ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ತಾವು ಇವರು ಸಹಕರಿಸಬೇಕೆನ್ನುವಂತಹ ಈಗಾಗಲೇ ಅತಿಥಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ಕಾರ್ಯಕ್ರಮ ಸುಗಮವಾಗಿ ನಿರ್ವಹಣೆ ಆಗುವುದಕ್ಕೆ ತಾವು ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾರೆ. ಶ್ರೀ ರವೀಂದ್ರ ರಾಮ್ ಅವರು ಈಗಾಗಲೇ ಅತಿಥಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ.
ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭವಾಗಿದೆ. ಸಮಾಜದ ಗಣ್ಯರ ಮತ್ತು ಸಮಾಜದ ಎಲ್ಲ ನಾಯಕರನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಸುಗಮವಾಗಿ ನಡೆಯುವುದಕ್ಕೆ ತಾವು ಅನುವು ಮಾಡಿಕೊಳ್ಳಲು ಸಹಕಾರ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ದಾಸಶ್ರೇಷ್ಠ ಭಕ್ತಶ್ರೇಷ್ಠ ಕನಕದಾಸ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ದಯವಿಟ್ಟು ತಮ್ಮೆಲ್ಲರೂ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಮಾಜ ಮುಖಂಡರು ಜಿಲ್ಲಾಡಳಿತದಿಂದ ದಯವಿಟ್ಟು ನಾವು ದಯವಿಟ್ಟು ಕೂಡಬೇಕಂತ ಕೇಳಿದ್ರೆ ಜಿಲ್ಲಾಡಳಿತದಿಂದ ನಮ್ಮ ಕ್ಷಮೆ ಇದೆ. ದಯವಿಟ್ಟು ಕೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ದಯವಿಟ್ಟು ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ದಯವಿಟ್ಟು ತಾವು ತಮ್ಮ ಸ್ಥಳದ ಮೇಲೆ ಹೋಗಿಕೊಳ್ಳಬೇಕು. ಕಾರ್ಯಕ್ರಮ ದಯವಿಟ್ಟು ಎಲ್ಲ ಸಮಾಜ ಮುಖಂಡರು ದಯವಿಟ್ಟು ವೇದಿಕೆ ಮೇಲೆ ಕೂಡಬೇಕಂತ ಕೇಳಿಕೊಳ್ಳುತ್ತಾ ಜಿಲ್ಲಾಡಳಿತ ಪರವಾಗಿ ನಾವೊಂದು ಕ್ಷಮೆ ಕೇಳುತ್ತೇವೆ. ಸಚಿವರು ಆಗಮಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿ ಕಾಪಾಡಿಕೊಂಡು ಇಬ್ರು ಮಂತ್ರಿಗಳು ಬಂದಾರ ಜರ್ಕು ಬೇರೆ ಡಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಸಚಿವರಾಗಿರುವಂತಹ ರಜನಿಕಾಂತ್ ಸಾಹೇಬರು ಆಗಿದ್ದಾರೆ. ತಾವು ದಯವಿಟ್ಟು ಸರಿಪಡಿಸೋಣ. ಅತ್ಯಂತ ಪವಿತ್ರವಾದಂತಹ ಕಾರ್ಯಕ್ರಮ ಸರಿಪಡಿಸೋಣ ಅಂದ